ಟೊಮ್ಯಾಟೊ ಬಾತ್, ನನ್ನ ಮನೆಗೆ ಮಾಡುವ ಟೊಮ್ಯಾಟೊ ಬಾತ್ ರೆಸಿಪಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಮೊಸರು, ಉಪ್ಪು, ಟೊಮ್ಯಾಟೋಸ್, ಚೆನ್ನಾಗಿ ತೊಳೆದಿಟ್ಟಿರುವಂತಹ ಟೊಮ್ಯಾಟೊ, ಇದನ್ನು ಚೆನ್ನಾಗಿ ಕಟ್ ಮಾಡಿ, ಹೋಲ್ ಗರಂ ಮಸಾಲ ಸ್ಪೈಸಸ್, ಗರಂ ಮಸಾಲ ಪುಡಿ, ರೆಡ್ ಚಿಲ್ಲಿ ಪುಡಿ, ಧನಿಯಾ ಪುಡಿ. ಈಗ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕಿ, ಎಣ್ಣೆ ಹಾಕಿದ ನಂತರ ನಾವು ಕಟ್ ಮಾಡಿರುವ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ಹಸಿಮೆಣಸಿನಕಾಯಿ ಆದಮೇಲೆ ಪುದೀನ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ತಳ ಅಂಟದೇನೇ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಿದ ನಂತರ ಹೀಗಾಗುತ್ತೆ, ನಾನು ತೋರಿಸ್ತಿರೋ ಹಾಗೆ. ಈಗ ಇದನ್ನು ಸೈಡಿಗಿಟ್ಟು ತಣ್ಣಗಾಗಿದ ತಕ್ಷಣ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪನೂ ಸೇರಿಸಿದ್ದೀನಿ. ಈಗ ಸಾಸಿವೆನೂ ಹಾಕಿ ಅದರ ಜೊತೆಗೆ ಈರುಳ್ಳಿ, ಆಮೇಲೆ ಹೋಲ್ ಗರಂ ಮಸಾಲ ಸ್ಪೈಸಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ತಾ, ಈಗ ನಾನು ರುಬ್ಬಿಟ್ಟಿರುವಂತಹ ಟೊಮ್ಯಾಟೊ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ನಿಮಗೆ ಬೇಕಾದಷ್ಟು ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಆಮೇಲೆ ಗರಂ ಮಸಾಲೆ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು, ನಾನೊಂದು 4 ಗ್ಲಾಸಷ್ಟು ನೀರು ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಾವು ತೊಳೆದಿರುವಂತಹ ಅಕ್ಕಿಯನ್ನು ಹಾಕೋಣ. ಅಂದರೆ ನಾನು 4 ಗ್ಲಾಸ್ ನೀರಿಗೆ 2 ಗ್ಲಾಸ್ ಅಕ್ಕಿನ ಹಾಕ್ತಿದ್ದೀನಿ. ಈಗ ಫೈನಲಿ ಮೊಸರು ಹಾಕಿ ಚೆನ್ನಾಗಿ ತಿರುಗಿಸಿ, ಕೈ ಬಿಡದೆ ತಿರುಗಿಸ್ತಿರಬೇಕು, ಯಾಕಂದರೆ ಪಾತ್ರೆ ಅಲ್ವಾ. ಚೆನ್ನಾಗಿ ತಿರುಗಿಸಿ ಈಗ ಕುದಿಯೋ ಟೈಮಲ್ಲಿ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನಂತರ ರೆಡಿ ಆಯಿತು ಟೊಮೊಟೊ ಬಾತ್. ಮೊಸರು ಜೊತೆಗೆ ಟೊಮೊಟೊ ಬಾತ್ ರೆಡಿ. ಟ್ರೈ ಮಾಡಿ, ಹೇಗಿದೆ ಅಂತ ಟೇಸ್ಟ್ ಮಾಡಿ.